ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಕಮ್, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. This is my desire to worship you. This is my desire to praise you. Lord, I give you my heart. I give you Lord, have your way in me. Lord, have your way in me. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 41ನೇ ವಚನ, 41 verse 41 and 42. ಈ ವಚನವನ್ನು ಓದುವ. ಆಕ್ಟ್ ಆಫ್ ಅಪೊಸ್ತಲ್ ಚಾಪ್ಟರ್ 2 verse 41 and 42. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇಲ್ಲ ನೋಡ್ತೇವೆ ಪ್ರಿಯರೇ, ಇಲ್ಲಿ ಪೇತ್ರನು ಪಂಚಾಶತಮ ದಿವಸ ಪವಿತ್ರಾತ್ಮನು ಇಳಿದು ಬಂದಾಗ, 120 ಮಂದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದಾಗ ದ ಬೈಬಲ್ ಹೇಳ್ತಾರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದರು. ಆ ಪಂಚಾಶತಮ ದಿವಸ ಹಬ್ಬ, ಪಂಚ ಅಂದರೆ 50th day, 50ನೇ ದಿನ. ಪವಿತ್ರಾತ್ಮನು ಬಂದಿರಾಗಿ ಅಲ್ಲಿ ಎಲ್ಲ ಆಕಾಶದ ಕೆಳಗೆ ಇರುವ ಎಲ್ಲ ದೇಶಗಳಿಂದ ಯಹೂದ್ಯ ಜನರು ಅಲ್ಲಿ ಯೆರೂಸಲೇಮಿಗೆ ಬಂದಿದ್ದರು, ನಾವು ನೋಡ್ತೇವೆ. ಬಟ್ ಅವರು ತಮ್ಮ ಹುಟ್ಟು ಭಾಷೆ ಅವರದ್ದು ಬೇರೆ ಬೇರೆ ಆಗಿತ್ತು. ಫಾರ್ ಎಕ್ಸಾಂಪಲ್, ಒಬ್ಬನು ಕೇರಳದಲ್ಲಿ ಹುಟ್ಟಿದರೆ ಅವನ ಭಾಷೆ ಮಲಯಾಳಿ ಇರ್ತದೆ, ಒಬ್ಬನು ಕರ್ನಾಟಕದಲ್ಲಿ ಹುಟ್ಟಿದರೆ ಅವನ ಭಾಷೆ ಕನ್ನಡ ಇರ್ತದೆ, ಅವನ ಹುಟ್ಟು ಭಾಷೆ. ಇಲ್ಲಿ ಅವರು ಮಾತಾಡುವಾಗ ನಾವು ನೋಡ್ತೇವೆ, ಅವರು ಹೇಳಿದ್ರು ಇವರು ಮಾತಾಡುವಂಥದ್ದು ನಮಗೆ ನಮ್ಮ ಭಾಷೆಯಲ್ಲಿ ಕೇಳ್ತಾ ಇದೆಯಲ್ಲ ಅಂತ ಹೇಳಿದರು. ಮತ್ತು ಕೆಲವರು ಅಲ್ಲಿ ಗೇಲಿ ಮಾಡಿದರು. ಅವರು ಹೇಳಿದರು ಇವರು ಕುಡಿದು ಮತ್ತರಾಗಿದ್ದಾರೆ, ಕುಡಿದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರು. ಆಗ ಪೇತ್ರನು ತನ್ನ
ಒಟ್ಟಿಗಿದ್ದ ಅಪೊಸ್ತಲರು ಒಟ್ಟಿಗೆ ಎದ್ದು ಹೀಗೆ ಪ್ರಸಂಗ ಮಾಡಿದನು. ಇಸ್ರಾಯೇಲ್ ಜನರೇ, ನೀವು ಅನಿಸಿದಂತೆ ಇವರು ಕುಡಿದು ಮತ್ತರಾದವರಲ್ಲ. ಯೋವೇಲನ ಪ್ರವಾದನೆಯನ್ನು ಆತನು ಮಾತಾಡ್ತಾನೆ. ನಾನು ಕಡೆಯ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ಹಿರಿಯರಿಗೆ ಕನಸುಗಳು ಬೀಳುವವು, ಯವನಸ್ಥರಿಗೆ ದರ್ಶನಗಳಾಗುವವು. ಓಕೆ, ಇಲ್ಲಿ ಮಾತಾಡುತ್ತಾನೆ. ಕಡೆಗೆ ಯೇಸುವಿನ ಹೆಸರನ್ನೇ, ನೀವು ಶಿಲುಬೆಗೆ ಹಾಕಿದ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕರ್ತನನ್ನಾಗಿಯೂ ಮಾಡಿದ್ದಾನೆ ಎಂದು ಪ್ರಸಂಗ ಮಾಡುತ್ತಾನೆ. ಆ ಪ್ರಸಂಗವನ್ನು ಕೇಳಿದಾಗ ಅವರ ಹೃದಯ ಅಲುಗು ನೆಟ್ಟಂತಾಯಿತು ಅಂತ ಬರ್ತದೆ. ಇಮಿಡಿಯೇಟ್ಲಿ ಅವರು ಕೇಳ್ತಾರೆ, ನಾವೇನು ಈಗ ಮಾಡಬೇಕು? ಅಲ್ಲಿ ಪೇತ್ರನು ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯು ವಿಲ್ ರಿಸೀವ್ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಆ ದಿವಸ ಸುಮಾರು 3,000 ಜನ ದೀಕ್ಷಾಸ್ನಾನ ಮಾಡಿಕೊಂಡರು. 3,000 ಜನ, 300 ಜನ. ಬೈಬಲ್ ಹೇಳ್ತದೆ 41ನೇ ವಚನ, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಕೊಂಡರು. ನೀನು ಪ್ರಸಂಗ ಮಾಡುವಾಗ ಎಲ್ಲರೂ ಒಪ್ಪಬೇಕಾಗಿಲ್ಲ. ಅಲ್ಲಿ ಕೇಳಿದವರು ಅನೇಕ ಮಂದಿ ಇದ್ದರು, ಬಟ್ ಸುಮಾರು 3,000 ಮಂದಿ ಅವನ ಮಾತಿಗೆ ಒಪ್ಪಿದರು. ಅವನ ಮಾತಿಗೆ ಒಪ್ಪಿದವರು ಅವರು ದೀಕ್ಷಾಸ್ನಾನ ಮಾಡಿಕೊಂಡರು. ಆ ದಿನ ಸುಮಾರು 3,000 ಜನ ಅವರಲ್ಲಿ ಸೇರಿದರು. ಎಲ್ಲಿ ಸೇರಿದರು? ಅಪೊಸ್ತಲರೊಟ್ಟಿಗೆ ಸೇರಿದರು. ಪ್ರೈಸ್ ಗಾಡ್. ಅಪೊಸ್ತಲರೊಟ್ಟಿಗೆ ಸೇರಿದರು. ದಟ್ ಮೀನ್ಸ್ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹವಾಗಿದ್ದಾನೆ. ಕ್ರಿಸ್ತನ ದೇಹವಾಗಿದ್ದಾನೆ. ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ಅಪೊಸ್ತಲರು ಸೇರುವುದಂದರೆ ಕ್ರಿಸ್ತನ ದೇಹಕ್ಕೆ ಅವರು ಸೇರಿದರು. ಓಕೆ, ಬೈಬಲ್ ಅವರು ಯಾವುದೇ ಒಂದು ಡಿನಾಮಿನೇಷನ್ಗೆ ಸೇರಿದರು ಏನು ಹೇಳುವುದಿಲ್ಲ. ಅವರು ಅಪೊಸ್ತಲರಲ್ಲಿ ಸೇರಿದರು, ಅವರಲ್ಲಿ ಸೇರಿದರು ಅಂತ ಬೈಬಲ್ ಹೇಳ್ತದೆ. 42ನೇ ವಚನ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ. ಇವರು ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಊರೆಲ್ಲ ತಿರುಗುತ್ತಿರಲಿಲ್ಲ. ಒಂದು ಮಗು ಹುಟ್ಟಿದ ಕೂಡಲೇ ಆ ಮಗು ಬೆಳೆಯಬೇಕಂತ ಹೇಳಿದರೆ ಆ ಮಗುವಿಗೆ ಮೊದಲು ಅದು ಹಾಲು ಕುಡಿಯುತ್ತದೆ. ಇಮಿಡಿಯೇಟ್ಲಿ ಯಾವುದೇ ಒಂದು ಪ್ರಾಣಿ ಮರಿ ಇಟ್ಟ ಕೂಡಲೇ ಅದು ಏನಾಗ್ತದೆ? ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಅದು ಕನೆಕ್ಟ್ ಆಗ್ತದೆ ತಾಯಿಯ ಮೊಲೆಗೆ. ಓಕೆ, ಅದಕ್ಕೆ ಆಹಾರ ಬೇಕು, ಅದು ಬದುಕಬೇಕಂತ ಹೇಳಿದರೆ. ಒಂದು ವೇಳೆ ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಹಾಲು ಕೊಡುವುದಿಲ್ಲ ಅಂತ ಹೇಳಿದರೆ ಅದು ಸಾಯ್ತದೆ, ಅದು ಡೆಡ್ ಆಗ್ತದೆ, ಸತ್ತು ಹೋಗ್ತದೆ. ಇಲ್ಲಿ ನಾವು ನೋಡ್ತೇವೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ. ದಟ್ ಮೀನ್ಸ್ ದೇವರ ವಾಕ್ಯ ನಮಗೆ ಒಳ್ಳೆಯ ಆಹಾರವಾಗಿದೆ. ದ ಮಿಲ್ಕ್, ದ ಪ್ಯೂರ್ ಮಿಲ್ಕ್ ಅಂತ ಹೇಳ್ತದೆ, ಅದು ಹಾಲಾಗಿದೆ. ಓಕೆ, ಅಪೊಸ್ತಲರ ಬೋಧನೆಯನ್ನು ಕೇಳುತ್ತಾರೆ. ಅಪೊಸ್ತಲರು ಏನು ತಂದರು? ಅಪೊಸ್ತಲರು ಮತ್ತು ಪ್ರವಾದಿಗಳ ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಅಂತ ಬೈಬಲ್ ಹೇಳ್ತದೆ. ನಾನು ಓದ್ತೇನೆ ಈ ವಚನವನ್ನು. ಎಫೆಸಿಯನ್ 2:24. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. 21. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲೆಗಲ್ಲು. ಅಪೊಸ್ತಲರು ಅಂತ ಹೇಳಿದರೆ ಅವರು ಸಭೆಗೆ ಪ್ರಕಟಣೆಯನ್ನು ತಂದರು. ಅವ್ರ ಪ್ರಕಟಣೆಯನ್ನು ಮಾತಾಡಿದ್ರು. ದೇ ಆರ್ ನಾಟ್ ಸ್ಪೀಕಿಂಗ್ ಸೆನ್ಸ್ ನಾಲೆಜ್, ದೇ ಆರ್ ಸ್ಪೀಕಿಂಗ್ ರೆವಲೇಷನ್. ಅವರು ಪ್ರಕಟಣೆಯನ್ನು ಮಾತಾಡ್ತಾರೆ. ಒಂದು ಸಭೆ ಕಟ್ಟಲ್ಪಡುವುದು ಪ್ರಕಟಣೆಯ ಮೇಲೆ, ನಮ್ಮ ಅಭಿಪ್ರಾಯಗಳ ಮೇಲೆ ಅಲ್ಲ, ಹೊಯ್ಗೆಯ ಮೇಲೆ ಅಲ್ಲ, ಸೆನ್ಸ್ ನಾಲೆಜ್ನ ಮೇಲೆ ಅಲ್ಲ. ಓಕೆ, ಸೆನ್ಸ್ ನಾಲೆಜ್ನಲ್ಲಿ ಕಟ್ಟಲ್ಪಟ್ಟ ಸಭೆ ಅದು ನಿಲ್ಲುವುದಿಲ್ಲ. ಪ್ರಕಟಣೆಯಲ್ಲಿ ಕಟ್ಟ ಸಭೆ ಅದು ನಿಲ್ಲುತ್ತದೆ. ಅದು ಅಸ್ಥಿವಾರ ಹಾಕಿ, ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಕಟ್ಟಲ್ಪಟ್ಟ ಮನೆಯಾಗಿದೆ. ಪ್ರೈಸ್ ಗಾಡ್, ಅದು ಮನೆಯಾಗಿದೆ. ಇಲ್ಲಿ ದ ಬೈಬಲ್ ಹೇಳ್ತದೆ, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಕೊಂಡರು. ಸುಮಾರು
3,000 ಜನ ಅವರಲ್ಲಿ ಸೇರಿದರು. ಇವರು ಯಾರು? ಬಾರ್ನ್ ಅಗೇನ್ ಆದವರು, ದೀಕ್ಷಾಸ್ನಾನ ಮಾಡಿಕೊಂಡವರು, ಫಸ್ಟ್ ಆಫ್ ಆಲ್ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ. ಪ್ರಿಯರೇ, ನೀವು ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದರೆ, ಒಂದು ಸಭೆಯಲ್ಲಿ ಇದ್ದುಕೊಂಡು ನೀವು ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ನೀವು ಬೆಳೆಯುವುದಿಲ್ಲ. ನೆಕ್ಸ್ಟ್ ಇರ್ತದೆ ಸಹೋದರ ಅನ್ಯೋನ್ಯತೆಯಲ್ಲಿದ್ದರು, ದ ಫೆಲೋಶಿಪ್ಪಿಂಗ್. ರೈಟ್ ಆಫ್ ದ ವರ್ಡ್ ಇದ್ದರೆ ಮಾತ್ರ ನಾವು ಫೆಲೋಶಿಪ್ ಮಾಡಲಿಕ್ಕೆ ಆಗ್ತದೆ, ಅನ್ಯೋನ್ಯತೆ ಮಾಡಲಿಕ್ಕೆ ಆಗ್ತದೆ. ಅನ್ಯೋನ್ಯತೆ ನಮಗೇನು ಮಾಡುತ್ತೆ ಅಂತ ಹೇಳಿದರೆ ನಮ್ಮನ್ನು ಬಿಲ್ಡ್ ಮಾಡುತ್ತದೆ. ಸಹೋದರ ಅನ್ಯೋನ್ಯತೆ ನಮ್ಮನ್ನು ದೃಢಪಡಿಸ್ತದೆ. ಜ್ಞಾನಿಯ ಒಡನಾಟಿ ಆತನು ಇನ್ನೂ ಜ್ಞಾನಿಯಾಗುತ್ತಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ನನ್ನ ನಂಬಿಕೆಯಿಂದ ನಿಮ್ಮ ನಂಬಿಕೆ, ನಿಮ್ಮ ನಂಬಿಕೆಯಿಂದ ನನ್ನ ನಂಬಿಕೆ ಪರಸ್ಪರ ನಮಗೆ ಸಹಾಯವಾಗುತ್ತದೆ. ರೋಮನ್ಸ್ 1 ಚಾಪ್ಟರ್ 10-11 ವರ್ಸ್ ಅಲ್ಲಿ ಓದಿದರೆ ನಮಗೆ ಸಿಗ್ತದೆ. ಪ್ರೇರಿ, ಇಲ್ಲಿ ನಾವು ನೋಡ್ತೇವೆ, ದೀಕ್ಷಾಸ್ನಾನ ಮಾಡಿಕೊಂಡವರು ಅವರು ತಿರುಗುತ್ತಿರಲಿಲ್ಲ. ಅವರು ಅಪೊಸ್ತಲರಿಗೆ ಸೇರಿದರು, ಅಂದರೆ ಒಂದು ಸಭೆಯಲ್ಲಿ ಸೇರಿದರು. ಅಲ್ಲಿ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಅವರು ನಿರಂತರಾಗಿದ್ದರು. ಸಹೋದರ ಅನ್ಯೋನ್ಯತೆ ಮಾಡುವುದರಲ್ಲಿ. ನೆಕ್ಸ್ಟ್ ರೊಟ್ಟಿ ಮುರಿಯುವುದರಲ್ಲಿ. ರೊಟ್ಟಿ ಮತ್ತು ರಕ್ತ, ದ್ರಾಕ್ಷಾರಸ ಅದು ಸೂಚಿಸ್ತದೆ ಕ್ರಿಸ್ತನ ದೇಹ ಮತ್ತು ಕ್ರಿಸ್ತನ ರಕ್ತವನ್ನು ಸೂಚಿಸ್ತದೆ. ಮತ್ತು ಅವರು ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದರು. ಪ್ರಿಯರೇ, ಬಾರ್ನ್ ಅಗೇನ್ ಆದ ವ್ಯಕ್ತಿ ಆತನು ಸ್ಪಿರಿಚುವಲಿ ಬೆಳೆಯಬೇಕಂತ ಹೇಳಿದರೆ, ದೇವರ ಉದ್ದೇಶದಲ್ಲಿ ಬೆಳೆಯಬೇಕಂತ ಹೇಳಿದರೆ, ದೇವರು ಇಟ್ಟಂಥ ದರ್ಶನದಲ್ಲಿ ಅವನು ಮುಂದೆ ಹೋಗಬೇಕಾದರೆ 4 ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ 1 ಅಪೊಸ್ತಲರ ಬೋಧನೆ, 2ನೇದ್ದು ಸಹೋದರರ ಅನ್ಯೋನ್ಯತೆ, 3ನೇದ್ದು ರೊಟ್ಟಿ ಮುರಿಯುವಂಥದ್ದು, 4ನೇದ್ದು ಪ್ರಾರ್ಥನೆ, ದ ಪ್ರೇಯರ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿನ್ನನ್ನು ಆತ್ಮಿಕವಾಗಿ ಸ್ಪಿರಿಚುವಲಿ ಡಿಸಿಪ್ಲಿನಲ್ಲಿ ಕಾಪಾಡುತ್ತದೆ. ಇಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿ ಆತ್ಮಿಕ ಒಂದು ಶಿಸ್ತು ಇರುವುದಿಲ್ಲ, ಕ್ರಮ ಇರುವುದಿಲ್ಲ. ನೀನು ಬೇಕಾದಾಗೆ ಜೀವಿಸ್ತಿ, ಬೇಕಾದಾಗೆ ವಾಕ್ಯ ಓದ್ತಿ, ಬೇಕಾದಾಗೆ ನಿನಗೆ ತಿಳಿಯುತ್ತಿ, ನಿನ್ನ ಖುಷಿ ಬಂದಾಗೆ ತಿಳಿಯುತ್ತಿ, ಖುಷಿ ಬಂದಾಗೆ ಜೀವಿಸ್ತಿ. ಓಕೆ, ಕೆಲವರು ಅಪೊಸ್ತಲರ ಬೋಧನೆ ನೀವು ಆನ್ಲೈನಲ್ಲಿ ಕೇಳ್ಬೋದು. ಬಟ್ ಆನ್ಲೈನಲ್ಲಿ ಕೇಳಿದ ನಂತರ ನೀವು ಆ ವಾಕ್ಯವನ್ನು ಆ್ಯಕ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಸಹೋದರ ಅನ್ಯೋನ್ಯತೆ ಮಾಡಲೇಬೇಕು. ಯಾಕೆ ನಾವು ಫೆಲೋಶಿಪ್ಪಲ್ಲಿ ಇರುವಂಥದ್ದು? ಯಾಕೆ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವಂಥದ್ದು? ದೇರ್ ಇಸ್ ಎ ರೀಸನ್. ನೀವು ನೋಡಿದ್ದೀರಾ, ಡಿಸ್ಕವರಿ ಚಾನಲಲ್ಲಿ ಒಂದು 10-20 ಕೋಣಗಳು ಒಟ್ಟಾಗಿ ಅವರು ಮೇಯುವಾಗ, ಒಟ್ಟಾಗಿ ಅವರು ಮೇಯುತ್ತಿರುವಾಗ ಸಿಂಹ ಹತ್ತಿರ ಬರುವುದಿಲ್ಲ ಅಥವಾ ಹುಲಿ ಹತ್ತಿರ ಬರುವುದಿಲ್ಲ. ಯಾಕಂದರೆ ಅವರು ಒಟ್ಟಾಗಿ ಈ ಸಿಂಹವನ್ನು ಓಡಿಸ್ತಾರೆ, ಹುಲಿಯನ್ನು ಓಡಿಸ್ತಾರೆ. ಅದಕ್ಕೋಸ್ಕರ ಸಿಂಹ ಕೂಡ ಅದು ದೂರದಿಂದ ನೋಡಿ ಬಾಲಲ್ಲಾಡಿಸ್ತಾ ಇರ್ತದೆ ಮತ್ತು ವೆಯ್ಟ್ ಮಾಡ್ತಾ ಇರ್ತದೆ, ಯಾವಾಗ ಈ ಒಂದು ಕೋಣಗಳ ಗುಂಪಿನಿಂದ ಒಂದು ಕೋಣ ಹೊರಗೆ ಬರ್ತದೆ ಅಂತ. ಹೊರಗೆ ಬಂದು ಸ್ವಲ್ಪ ದೂರ ಬರ್ತದೆ, ಆಗ ಅದು ಇಮಿಡಿಯೇಟ್ ಎದ್ದು ಅಲರ್ಟ್ ಆಗ್ತದೆ, ಆಗ ಅದು ಅಟ್ಯಾಕ್ ಮಾಡ್ತದೆ. ಆ ಸಿಂಹ ಕೂಡ ಕಾಯ್ತಾ ಇರ್ತದೆ ಯಾವಾಗ ಆ ಒಂದು ಗುಂಪಿನಿಂದ ಆ ಕೋಣ ಹೊರಗೆ ಬರ್ತಾ ಅಂತ. ಅವರು ಗುಂಪಿನಲ್ಲಿದ್ದರೆ ಒಂದು ಕೋಣವನ್ನು ಹಿಡಿಲಿಕ್ಕೆ ಬರುವಾಗ ಬೇರೆ ಕೋಣಗಳು ಏನು ಮಾಡ್ತವೆ, ಅದಕ್ಕೆ ದೂಡಿ ಅದನ್ನು ತಮ್ಮ ಕೊಂಬುಗಳಿಂದ ಎತ್ತಿ ಬಿಸಾಡ್ತವೆ ಆ ಸಿಂಹವನ್ನು. ಇದು ಸಿಂಹಕ್ಕೆ ಚೆನ್ನಾಗಿ ಗೊತ್ತು. ಇದೇ ರೀತಿ ಸೈತಾನ್ಯ ಕೂಡ ಚೆನ್ನಾಗಿ ಗೊತ್ತು. ಕೆಲವೊಮ್ಮೆ ನೀವು ಅನ್ಯೋನ್ಯತೆಯಲ್ಲಿ ಇರ್ತೀರಿ, ಏನೋ ಮನಸ್ತಾಪ, ಏನೋ ನಿಮ್ಮ ಸ್ವಂತ ದೇವರು ನನ್ನೊಟ್ಟಿಗಿಸಿದ್ದಾನೆ, ದೇವರು ಮನೆಯಲ್ಲಿ ಇದ್ದಾನೆ, ನನ್ನ ಹತ್ರ ಪವಿತ್ರ ಆತ್ಮ ಇದ್ದಾನೆ, ಪವಿತ್ರಾತ್ಮನ ವರಗಳಿವೆ, ದೇವ್ರನ್ನ ಹತ್ರ ಡೈರೆಕ್ಟ್ ಮಾತಾಡ್ತಾನೆ, ನಾನು ವಾಕ್ಯ ಓದ್ತೇನೆ, ನನಗೆ ಬುದ್ಧಿ ಇದೆ ಅಂತ ಹೇಳಿಕೊಂಡು ನೀವು ಬಿಟರ್ನೆಸ್ಸಲ್ಲಿ, ಕಹಿ ಭಾವನೆಯಲ್ಲಿ ನೀವು ಜೀವಿಸುವುದಾದರೆ ಯು ಆರ್ ಇನ್ ಟ್ರಬಲ್. ಯು ಆರ್ ಓಪನ್ ಟಾರ್ಗೆಟ್ ಆಗೈತಿ. ನಿಮ್ಗೆ ಗೊತ್ತಾ, ಕಟ್ಟಿಗೆಗಳು ಒಟ್ಟಾಗಿ ಅವುಗಳು ಉರಿತಿರುವಾಗ ಒಂದು ಕಟ್ಟಿಗೆಯ ಮೇಲೆ ನೀರು ಹಾಕಿದರೂ ಅದು ನಂದಿ ಹೋಗುವುದಿಲ್ಲ. ಏನಾಗ್ತದೆ, ಇದರ ಬಿಸಿ ಅದಕ್ಕೆ ತಾಗಿ, ಅದರ ಬಿಸಿ ಇದಕ್ಕೆ ತಾಗಿ ಅದು ಪುನಃ ಉರಿಲಿಕ್ಕೆ ಪ್ರಾರಂಭವಾಗ್ತದೆ. ನೀವು ಅನ್ಯೋನ್ಯತೆಯಲ್ಲಿ ಇರುವಾಗ ಪ್ರಿಯರೇ, ನೀವು ಕೋಲ್ಡ್ ಆಗುವುದಿಲ್ಲ, ನೀವು ಉರಿತೀರಿ. ಯು ಆರ್ ಗೋಯಿಂಗ್ ಟು ಬರ್ನ್ ಆ್ಯಂಡ್ ಶೈನ್. ನೀವು ಉರಿಯುವುದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ಯಾವುದೋ ಒಂದು ಅನ್ಯೋನ್ಯತೆಯಲ್ಲಿ ಸಭೆಯಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ಸಭೆಗೆ ಹೋಗಿರಿ, ಅಲ್ಲಿ ಸಭೆಯಲ್ಲಿ ಆರಾಧನೆ ಮಾಡಿರಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಿ ಫೆಲೋಶಿಪ್ಪಲ್ಲಿ ಇದ್ದೀರಿ, ಒಂದು ಸೆಲ್ ಗ್ರೂಪ್ ಇದೆ, ಅಲ್ಲಿ ಒಟ್ಟಾಗಿ ಸೇರಿ ಒಟ್ಟಾಗಿ
ಆರಾಧನೆ ಮಾಡಿರಿ. ಕೆಲವು ಕಡೆ ಸಭೆ ಇರುವುದಿಲ್ಲ, ಹತ್ತಿರ ಅವರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನೀವು ರೈಟ್ ಆದ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಆ್ಯಕ್ಟ್ ಮಾಡಿರಿ. ಓಕೆ, ಬಟ್ ವೆರಿ ಇಂಪಾರ್ಟೆಂಟ್ ದ ಫೆಲೋಶಿಪ್. ಒನ್ ಫೆಲೋಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 4 ಸಂಗತಿಗಳನ್ನು ಅವರು ಮಾಡ್ತಿದ್ದರು. ಯಾರು? ಪೇತ್ರನ ಮಾತಿಗೆ ಒಪ್ಪಿಕೊಂಡವರು. ಅವರು 3,000 ಮಂದಿ ದೀಕ್ಷಾಸ್ಥಾನ ಹೊಂದಿ ಅಪೋಸ್ತಲರಿಗೆ ಸೇರಿದರು ಅಂತ ಬೈಬಲ್ ಹೇಳ್ತದೆ. ಅವರು ಸೇರಿದರು, ಅಪೋಸ್ತಲರಿಗೆ ಅನ್ಯೋನ್ಯತೆಗೆ ಸೇರಿದರು, ಫೆಲೋಶಿಪ್ಗೆ ಸೇರಿದರು, ಅಪೋಸ್ತಲರ ಒಟ್ಟಿಗೆ ಸೇರಿದರು ಅಂತ ಬೈಬಲ್ ಹೇಳ್ತದೆ. ಅವರು ಸೇರಿಕೊಂಡು ಏನು ಮಾಡ್ತಿದ್ದರು? ಪೊಲಿಟಿಕ್ಸ್ ಮಾತಾಡ್ತಿರಲಿಲ್ಲ, ಅಪೋಸ್ತಲರ ಬೋಧನೆಯನ್ನು ಕೇಳ್ತಿದ್ದರು. ಅವರು ಗುಣಗುಡ್ತಿದ್ದರು ಅಂತ ಬರೆಯಲಿಲ್ಲ, ಅವರು ಅಪೋಸ್ತಲರ ಬೋಧನೆಯನ್ನು ಕೇಳ್ತಿದ್ದರು. ಪ್ರಿಯರೇ, ಇವತ್ತು ಸಭೆಗೆ ನೀವು ಹೋಗೋದು ಯಾವುದೊಂದು ಸ್ಥಾನಗೋಸ್ಕರ ಹೋಗಬೇಡ್ರಿ, ಅಥವಾ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಹೋಗಬೇಡ್ರಿ, ಅವರ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡ್ರಿ. ಸಭೆಗೆ ಹೋಗಿರಿ ಫಸ್ಟ್ ಆಫ್ ಆಲ್ ವಾಕ್ಯವನ್ನು ಕೇಳಲಿಕ್ಕೆ. ವಾಕ್ಯವೇ ನಿಮಗೆ ಬಿಡುಗಡೆ ಮಾಡ್ತದೆ, ವಾಕ್ಯವೇ ನಿಮ್ಮನ್ನು ನಿಲ್ಲಿಸ್ತದೆ, ವಾಕ್ಯವೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಹಾಯ ಮಾಡ್ತದೆ. ಅಲ್ಲಿ ಹೋದಾಗ ವಾಕ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕೇಳಿರಿ, ಪ್ರಾರ್ಥನೆ ಮಾಡಿರಿ. ದೇವರೇ, ಇವತ್ತು ನನ್ನ ಹೃದಯದಲ್ಲಿ ಮಾತಾಡು, ನಾವು ನಿನ್ನಿಂದ ಕೇಳ್ತೇವೆ. ನಿಮಗೆ ಕೊಟ್ಟ ಪಾಲಕನ ಮೂಲಕ ದೇವರು ಡೆಫಿನೆಟ್ಲಿ ಮಾತಾಡ್ತಾನೆ, ನಿಮ್ಮ ಹತ್ರ ಮಾತಾಡ್ತಾನೆ. ನಿಮಗೆ ಕರೆಕ್ಷನ್ ಬರ್ತದೆ, ನಿಮಗೆ ಎನ್ಕರೇಜ್ ಬರ್ತದೆ, ನಿಮಗೆ ಉತ್ತೇಜನ ಆಗ್ತದೆ, ನಿಮಗೆ ಆದರಣೆ ಉಂಟಾಗ್ತದೆ, ಚೈತನ್ಯ ಉಂಟಾಗ್ತದೆ. ಓಕೆ, ಸಭೆಗೆ ಹೋಗಿ ಆನಂದ ಪಡ್ರಿ. ಬಿ ಕನೆಕ್ಟೆಡ್ ವಿತ್ ಯ ಪಾಸ್ಟರ್. ನಾನು ಹೇಳ್ತೇನೆ, ನೀವು ಇದ್ದ ಹಾಗೆ ಇರುವುದಿಲ್ಲ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನೀವು ಇಂಪ್ರೂವ್ ಆಗ್ತೀರಿ, ಪ್ರೋಗ್ರೆಸ್ ಆಗ್ತೀರಿ. ಕೆಲವೊಮ್ಮೆ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳು ನಿಮ್ಮಷ್ಟಕ್ಕೆ ನೀವು ಸೆಟಲ್ ಮಾಡಬೇಡ್ರಿ. ಹೋಗಿರಿ, ನಿಮ್ಮ ಪಾಲಕರ ಹತ್ರ ಕೇಳ್ರಿ, ಮಾತಾಡ್ರಿ. ಸರಿಯಾದ ಉತ್ತರ ಸಿಗೋದಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಿರಿ. ಆ ಪಾಲಕನ ಬಗ್ಗೆ ಏನು ಮಾತಾಡಬೇಡ್ರಿ. ನನಗೆ ಜಾಸ್ತಿ ಗೊತ್ತು, ನಿನಗೇನು ಗೊತ್ತಿಲ್ಲ ಅಂತ ಅವನು ಕೆಳಗೆ ಹಾಕಬೇಡ್ರಿ. ಲರ್ನ್ ಟು ಲವ್, ಲರ್ನ್ ಟು ಬಿ ಹಂಬಲ್. ಓಕೆ, ನಾವೆಲ್ಲರೂ ಜೀವಿಸುವಂಥದ್ದು ದೇವರ ಕೃಪೆಯಿಂದ. ಮಾನ ಮರ್ಯಾದೆಯನ್ನು ತೋರಿಸುತ್ತಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಅಂತ ವಾಕ್ಯ ಹೇಳ್ತದೆ. ಓಕೆ, ಸಹೋದರರು ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುತ್ತರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಮಾಡದೆ ಸ್ವಸ್ಥ ಚಿತ್ತರಾಗಿರಿ ಮತ್ತು ಕರ್ತನ ಸೇವೆಯನ್ನು ಆಸಕ್ತ ಚಿತ್ತರಾಗಿ ಮಾಡಿರಿ. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ಕರ್ತನ ಸೇವೆಯನ್ನು ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಮಾಡಿರಿ. ಈ ಅನ್ಯೋನ್ಯತೆ ಏನು ಮಾಡ್ತದೆ? ನಮ್ಮನ್ನು ಆತ್ಮದಲ್ಲಿ ಉರಿಯುವಂತೆ ಮಾಡ್ತದೆ. ಓಕೆ, ನಾನು ನಿಮಗೋಸ್ಕರ ಓದ್ತೇನೆ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ರೋಮನ್ಸ್ 12 ಚಾಪ್ಟರ್. ನಾನು ಓದ್ತೀನಿ 9ನೇ ವಚನ, 12ನೇ ಅಧ್ಯಾಯ 9ನೇ ವಚನ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಪ್ರೈಸ್ ಗಾಡ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಮಾಡಬೇಡಿ. ಕೆಲವು ಸಂಗತಿಯಲ್ಲಿ ನಾವು ಜಾಗ್ರತೆ ಇರಬೇಕು. ವಿ ಕೆನಾಟ್ ಲೂಸ್, ಅಂದರೆ ಜಾಗ್ರತೆ ಇಲ್ಲದಾಗಿರಬಾರದು. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ಆತ್ಮಿಕ ಜೀವಿತ ವಿರುದ್ಧವಾಗಿ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆ. ಬಟ್ ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನು ಎದುರಿಸಿರಿ. ಹೇಗೆ ಎದುರಿಸುವಂಥದ್ದು? ಕೆಲವೊಮ್ಮೆ ಇನ್ನೊಬ್ಬರ ಬಗ್ಗೆ ನಮಗೆ ಕಹಿ ಭಾವನೆ, ಬಿಟ್ಟರ್ನೆಸ್ಗಳು ಬರ್ಬೋದು. ಬಟ್ ಪ್ರೀತಿ ಏನು ಮಾಡ್ತದೆ? ಅವೆಲ್ಲವನ್ನು ಮರೆಯುವಂತೆ ಮಾಡ್ತದೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುತ್ತಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಒಬ್ಬರನ್ನೊಬ್ಬರಿಗೆ ಮಾನ ಮರ್ಯಾದೆಯನ್ನು ತೋರಿಸಿರಿ. ಮಾನ ತೆಗೆಯುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗುವುದಲ್ಲ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಪ್ರೇರೆ, ಇಲ್ಲಿ ಬೈಬಲ್ ಹೇಳ್ತದೆ, ಆದಿಯಲ್ಲಿ ಅಪೋಸ್ತಲ ಕೃತ್ಯದಲ್ಲಿ ನಾವು ಓದಿದ್ದೇವೆ. ಫಸ್ಟ್ ಸಭೆ 3,000 ಪ್ರಾರಂಭವಾಯಿತು. 3,000 ಜನರು ಒಂದೇ ದಿನದಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡು 3,000 ಪೀಪಲ್. ಒಂದು ಪ್ರಸಂಗ ಪೇತ್ರನ, ಅದರರ್ಥ ಪೇತ್ರನ ಪ್ರಸಂಗ ಚೆನ್ನಾಗಿ ಆಯ್ತಂತ ಅರ್ಥ ಅಲ್ಲ. ಪೇತ್ರನ ಒಳಗೆ ಪವಿತ್ರ ಆತ್ಮನಿದ್ದನು. ಆ ಪವಿತ್ರ ಆತ್ಮನು ಎಲ್ಲರ ಒಳಗೆ ಕನ್ವಿಕ್ಷನ್ ತಂದನು.
ಪವಿತ್ರಾತ್ಮನು ಅವರಿಗೆ ಅಲುಗು ನೆಟ್ಟುವಂತೆ ಮಾಡಿದನು. ಪವಿತ್ರಾತ್ಮನು ಅವರಿಗೆ ಯೇಸುವನ್ನು ಪ್ರಕಟಿಸಿದನು. ಯೇಸುವಿನ ಬಗ್ಗೆ ತಿಳುವಳಿಕೆ ಕೊಟ್ಟ. ಅದಕ್ಕೋಸ್ಕರ ಅವನ ಮಾತಿಗೆ ಒಪ್ಪಿದವರು ದೀಕ್ಷಾ ಸ್ನಾನ ಮಾಡಿಕೊಂಡು ಅಪೊಸ್ತಲರು ಸೇರಿದರು. ಪ್ರೇರೆ, ನೀವು ಚೆಕ್ ಮಾಡಿರಿ, ನೀವು ಅಪೊಸ್ತಲ ಬೋಧನೆ ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದೀರ. ಅಪೊಸ್ತಲ ಕೃತ್ಯದಲ್ಲಿ ಫಸ್ಟ್ ಸಭೆ ಈ 4 ಸಂಗತಿಗಳು ಮಾಡ್ತಿತ್ತು. ಇವತ್ತು ಪ್ರೇಯರ್ ಪ್ಯಾಟರ್ನ್ ಚೇಂಜ್ ಆಗಲಿಲ್ಲ. ವಿ ನೀಡ್ ಟು ಡೂ ದಿಸ್ 4 ಥಿಂಗ್ಸ್. ಇದನ್ನು ಇಲ್ಲ ಅಂತ ಹೇಳಿದರೆ ಯು ಆರ್ ಇನ್ ಟ್ರಬಲ್. ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂತ ಹೇಳಿದರು ಯು ಆರ್ ಇನ್ ಟ್ರಬಲ್. ಫಸ್ಟೇ ನಾನು ವಾಕ್ಯವನ್ನು ಕೇಳಿದ್ರೆ ಅನ್ಯೋನ್ಯತೆ ಮಾಡ್ತೇನೆ. ವಿದೌಟ್ ವರ್ಡ್ ನೋ ಫೆಲೋಶಿಪ್. ಫೆಲೋಶಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಫೆಲೋಶಿಪ್ ಇದೆ ಅಂತ ವಾಟ್ ಇಸ್ ದ ಸೈನ್? ನೀವು ರೊಟ್ಟಿ ಮುರಿಯುವುದರಲ್ಲಿ ಪಾಲುಗಾರನಾಗ್ತೀವಿ. ರೊಟ್ಟಿ ಮುರಿಯುವುದು ಅದು ಕ್ರಿಸ್ತನ ದೇಹ ಮತ್ತು ರಕ್ತಕ್ಕೆ ಸೂಚನೆ ಆಗಿದೆ. ಇದನ್ನು ಎಷ್ಟು ಸರ್ತಿ ನೀವು ಮಾಡುತ್ತೀರೋ ಕರ್ತನ ಮರಣವನ್ನು ಆತನು ಬರುವ ತನಕ ನೀವು ಪ್ರಸಿದ್ಧಪಡಿಸ್ತೀರಿ. ಇದೆಲ್ಲ ಮಾಡಿ 4ನೇದು ಪ್ರಾರ್ಥನೆ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಟು ಪ್ರೇ. ಒಬ್ಬ ವ್ಯಕ್ತಿ ಜೀವ ಇದ್ದಾನೆ, ಅವನಿಗೆ ಉಸಿರಿಲ್ಲ ಅಂತ ಹೇಳಿದರೆ ಅವನು ಸಾಯ್ತಾನೆ. ಪ್ರೇಯರ್ ಎಂಬುದು ನಮ್ಮ ಅದು ಉಸಿರಿದ್ದ ಹಾಗೆ. ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತದೆ, ರೈಟ್? ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರೇಯರ್ ಎಂಬುದು ಉಸಿರಿದ್ದ ಹಾಗೆ. ನೀವು ಉಸಿರು ತೆಗೆಯುವಾಗ ನಾವು ಸ್ವಲ್ಪ ರೆಸ್ಟ್ ತೊಗೊಳ್ತೀರ ಅಂತ ಹೇಳ್ತೀರಾ? ನೋ, 24 hours ಎಡೆ ಬಿಡದೆ ನೀವು ಉಸಿರು ತೆಗಿತೀರಿ, ರೈಟ್? ಯಾಕೆ? ಉಸಿರು ತೆಗೆಯುವುದರಿಂದ ನೀವು ಬದುಕುತ್ತೀರಿ. ರಾತ್ರಿ ನಿದ್ರೆಯಲ್ಲಿ ಕೂಡ ಉಸಿರು ತೆಗೆಯುತ್ತೀರಿ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ದೇಹ ಉಸಿರು ತೆಗೆಯುತ್ತದೆ. ಯಾಕೆ? ನೀವು ಬದುಕುತ್ತೀರಿ. ಅದೇ ರೀತಿ ಪ್ರೇಯರ್ ಎಂಬುವಂಥದ್ದು ಬೈಬಲ್ ಎಡೆ ಬಿಡದೆ ಮಾಡಿರಿ ಅಂತ. ಪ್ರೇರೆ, ಯಾರೆಲ್ಲ ನೀವು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇವತ್ತಿನ ವಾಕ್ಯ ಕೇಳಿದೆವು. ಪೇತ್ರನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಕೊಂಡರು. ಸುಮಾರು 3,000 ಜನ ಅಪೊಸ್ತಲರಿಗೆ ಸೇರಿದರು ಅಂತ ವಾಕ್ಯ ಹೇಳ್ತೇವೆ. ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ ಮತ್ತು ಪ್ರಾರ್ಥನೆಗಳಲ್ಲಿ ನಿರಂತರವಾಗಿದ್ದರು ಅಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಈ ಸತ್ಯಾಂಶಗಳನ್ನು ಅವರು ಗ್ರಹಿಸುವಂತೆ, ಅಂಡರ್ಸ್ಟ್ಯಾಂಡ್ ಮಾಡುವಂತೆ ಅವರಿಗೆ ವಿವೇಕವನ್ನು ಕೊಟ್ಟು ನೀವು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ನಿರಂತರವಾಗಿ ಇರಲಿ ಎಂದು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ, ಪಾಸ್ಟರ್ ರೋಷನ್ ಲೋಬೋಸ್ ಹಾಕ್ಬೋದು, ಇಲ್ಲಾಂದರೆ ವರ್ಡ್ ಆಫ್ ವಿಕ್ಟ್ರಿ ಅಂತ ನೀವು ಹಾಕ್ಬೋದು. ನಿಮಗೆ ಚಾನಲ್ ಓಪನ್ ಆಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇತರಿಗೆ ಕೂಡ ಶೇರ್ ಮಾಡಿರಿ. ಸಂಜೆ 7:15ರಿಂದ 8 ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ. ಓಕೆ, ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.